ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಆಂಬ್ರೋ ಧರ್ಮಸ್ಥಳ. ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹದ ಸಡಗರ ಸಂಭ್ರಮ. ಅಂದರೆ ನಮ್ಮ ಕುಡುಮಪುರ ತಳಿರು ತೋರಣಗಳಿಂದ ಶೃಂಗಾರಗೊಂಡಿತು. ಭಕ್ತ ಜನಸ್ತೋಮವು ಕೆಂಪು ಇರುವೆಗಳ ಹಾಗೆ ನನ್ನ ಕ್ಯಾಮರಾ ಕಣ್ಣಿಗೆ ಕಾಣುತ್ತಿದ್ದದ್ದು ಮಾತ್ರ ಸತ್ಯ. ಅಲ್ಲಿ ನೆರೆದಿದ್ದ ಭಕ್ತ ಬಂಧು ಬಾಂಧವರಿಗೆ ನೀರು ಪಾನೀಯ ವ್ಯವಸ್ಥೆ ಮಾಡಲಾಯಿತು. ಬಳಿಕ ವಧುವರರನ್ನು ಭವ್ಯ ಮೆರವಣಿಗೆಯಲ್ಲಿ ಚೆಂಡೆ ವಾಲಗ ಗಜಪಡೆಗಳ ಗಜಗಾಂಭೀರ್ಯದ ನಡೆಯ ಜೊತೆ ವಧುವರರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಇಷ್ಟೊಂದು ಸೊಗಸಾಗಿ ವಿಜೃಂಭಣೆಯಿಂದ ಕಾಣುತ್ತಿರುವ ಈ ಕಾರ್ಯಕ್ರಮ ಕಾವಂದರ ಮಾರ್ಗದರ್ಶನ, ಸಿಬ್ಬಂದಿಗಳ ಪರಿಶ್ರಮ ಇಲ್ಲಿ ಎದ್ದು ಕಾಣುತ್ತದೆ. ಲಕ್ಷ್ಮಿಯ ಆಟ, ಶಿವಾನಿಯ ತುಂಟಾಟ, ಭಕ್ತ ಬಂಧುಗಳಿಗೆ ರಸದೌತಣ. ಎಷ್ಟು ಚಂದ ನೋಡ ನೋಡ, ಎಷ್ಟು ಚಂದ ನಮ್ಮ ಕುಡುಮಪುರ. ಅಷ್ಟೊಂದು ಜನಸಂದಣಿಯನ್ನು ನಿಯಂತ್ರಣ ಮಾಡುತ್ತಿರುವ ಸಿಬ್ಬಂದಿಗಳ ತಾಳ್ಮೆಗೆ ಮೆಚ್ಚಲೇಬೇಕು. ವಧುವರರ ಛಾಯಾಚಿತ್ರ ತೆಗೆದುಕೊಳ್ಳಲು ಅಲ್ಲಲ್ಲಿ ಮಂಟಪಗಳನ್ನು ನಿರ್ಮಿಸಲಾಗಿತ್ತು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕುಡುಮಪುರದ ಭಕ್ತನಾಗಿರು. ಕೆಲವು ದೃಶ್ಯಗಳನ್ನು ತೋರಿಸಲು ಆಗದ ಕಾರಣ ವೀಕ್ಷಕರಲ್ಲಿ ಕ್ಷಮೆ ಕೋರುತ್ತಿದ್ದೇನೆ. ನಂತರ ಕನ್ನಡ ಚಿತ್ರರಂಗದ ಸಕಲ ಕಲಾ ವಲ್ಲಭ, ಹಳೆಯ ಚಿತ್ರಗಳಲ್ಲಿ ಕಲಾನಾಯಕನಾಗಿ, ಹಾಸ್ಯಪ್ರಧಾನ ಚಿತ್ರಗಳಲ್ಲಿ ನಮ್ಮನ್ನೆಲ್ಲ ರಂಜಿಸುತ್ತಿರುವ ಹಿರಿಯ ನಟ ದೊಡ್ಡಣ್ಣ ಭವ್ಯವಾದ ಆಧುನಿಕ ಎತ್ತಿನ ಗಾಡಿಯಲ್ಲಿ ಅತಿಥಿಯಾಗಿ ಆಗಮಿಸಿದ್ದು ನೋಡುಗರ ಕಣ್ಣಿಗೆ ವಿಶೇಷವೆನಿಸಿತು. ಮತ್ತು ಇವರು ಸೂಕ್ತ ವ್ಯಕ್ತಿ ಎಂದು ಅನಿಸಿದ್ದು ಸುಳ್ಳಲ್ಲ.
ಮತ್ತು ಕಾವೊಂದರ ಆಗಮನ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರಗು ತಂದುಕೊಟ್ಟಿತು. ಡ್ರೋನ್ ಕ್ಯಾಮರಾಗಳು ಮುಗಿಲ ಎತ್ತರಕ್ಕೆ ಹೋಗಿ ಇಲ್ಲಿನ ದೃಶ್ಯ ವೈಭವವನ್ನು ಸೆರೆ ಹಿಡಿದವು. ನೋಡುಗರ ಕಣ್ಣಿಗೆ ಹಬ್ಬವೇ ಸರಿ. ಶ್ರೀ ಕ್ಷೇತ್ರ ಕುಡುಮಪುರ ಸಾಂಸ್ಕೃತಿಕ ನಗರಿ ಎಂದು ಹೇಳಿದರೆ ತಪ್ಪಾಗಲಾರದು. ಎಷ್ಟು ಚಂದ, ಏನು ಚಂದ ನಮ್ಮ ಕುಡುಮಪುರ. ಎಂದಿನಂತೆ ಅತಿಥಿಗಳು ವಧುವರರಿಗೆ ಮಾಂಗಲ್ಯ ಸೂತ್ರ ವಿತರಣೆ ಮಾಡಿದರು. ನಂತರ 52ನೇ ವರ್ಷದ ಸಾಮೂಹಿಕ ವಿವಾಹದಲ್ಲಿ 124 ಜೋಡಿಗಳು ಗೋಧೂಳಿಯ ಲಗ್ನದಲ್ಲಿ ಸತಿಪತಿಗಳಾದರು. ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಆಂಬ್ರೋ ಧರ್ಮಸ್ಥಳ. ಧನ್ಯವಾದಗಳು.